ಹಲೋ ನಮಸ್ಕಾರ ಎಲ್ಲರಿಗೂ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ, BPL ಮತ್ತು APL ಕಾರ್ಡ್ ಹೊಂದಿರೋಂಥವ್ರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಜೊತೆಗೆ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಸೊ ಇಂದಿರಾ ಕಿಟ್ ಬಗ್ಗೆ ಎಲ್ಲರೂ ಕೂಡ ಗೊತ್ತು, ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ನಾನು ನಿಮಗೆ ತಿಳಿಸಿದ್ದೀನಿ ಇಂದಿರಾ ಕಿಟ್ ಬಗ್ಗೆ. ಆ್ಯಂಡ್ ನಾಳೆ ಬಂದುಬಿಟ್ಟು ಏಪ್ರಿಲ್ 1ರಿಂದ ಇಂದಿರಾ ಕಿಟ್ ಜಾರಿ ಆಗ್ತಾಯಿದೆ ಅಂತೇಳಿ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನೇನಪ್ಪ ವಿಚಾರಗಳು ತಿಳಿಸ್ಕೊಟ್ಟಿದ್ದಾರೆ ಪ್ರತಿಯೊಂದೂ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾಳೆಯಿಂದ ಇಂದಿರಾ ಕಿಟ್ ಕೂಡ ಜಾರಿ ಆಗ್ತಾಯಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಗಳನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾಯಿದ್ರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೆಲ್ಲರೂ ಕೂಡ ರಾಜ್ಯ ಸರ್ಕಾರದಿಂದ ಜೊತೆಗೆ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇಂದಿರಾ ಕಿಟ್ ಬಗ್ಗೆ ಸಾಕಷ್ಟು ದಿನಗಳಿಂದ ಅಂದರೆ ಹೋದ ವರ್ಷದಿಂದನೂ ಕೂಡ ಈ ಒಂದು ಚರ್ಚೆಗೆ ಈಡಾಗ್ತಿದೆ ಅಂತಲೇ ಹೇಳ್ಬೋದು ಇಂದಿರಾ ಕಿಟ್ ಅನ್ನುವಂಥದ್ದು. ಸೊ ಇಂದಿರಾ ಕಿಟ್ಟಲ್ಲಿ 5 ಸಾಮಗ್ರಿಗಳಿರುತ್ತೆ, ಅಡುಗೆ ಸಾಮಗ್ರಿಗಳಿರುತ್ತೆ. ಸೊ ಅದು ಕೂಡ ನಿಮಗೆ ಗೊತ್ತಿರುತ್ತೆ. ಸೊ 1 by 1 ಮತ್ತು ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಅವರಿಗೆ ಗೊತ್ತಾಗಲೇನೋ ಒಂದು ಕಾರಣ ಅಂತ ತಿಳಿಸ್ಕೊಡ್ತೀನಿ. ಸೊ 5 ಸಾಮಗ್ರಿಗಳು ಏನಪ್ಪ ಅಂತಂದರೆ ಉಪ್ಪು, ಬೇಳೆ, ಸಕ್ಕರೆ, ಎಣ್ಣೆ ಜೊತೆಗೆ ಕಾಫಿ ಪುಡಿ ಆದರೂ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದಾದ್ರೂ ಒಂದು ಸಾಮಗ್ರಿ ಆಗಿರ್ಬೋದು. ಸೊ ಈ 5 ಸಾಮಗ್ರಿಗಳನ್ನ ಸೇರಿಸ್ಬಿಟ್ಟು ಇಂದಿರಾ ಕಿಟ್ ಅನ್ನೋ ಒಂದು ಹೆಸರಿನಲ್ಲಿ ಜಾರಿಗೆ ಬರ್ತಾ ಇರೋಂಥದ್ದು. ಎಲ್ಲ ಒಂದು APL ಕಾರ್ಡ್ ಯಾರಿರ್ತೀರ, BPL ಕಾರ್ಡ್ ಯಾರಿರ್ತೀರ ಅಂಥವ್ರೆಲ್ಲರೂ ಮನೆಗೂ ಸಿಗೋವಂಥ ಒಂದು ಇಂದಿರಾ ಕಿಟ್ ಇದಾಗಿದೆ ಅಂತಲೇ ಹೇಳ್ಬೋದು. ಸೊ ಪ್ರತಿ ತಿಂಗಳು ಕೂಡ ನಾವು 10 kg ಅಕ್ಕಿನ ಪಡ್ಕೊಳ್ತಾ ಇದ್ವಿ. ಸೊ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದಿಂದ 5 kg ಅಕ್ಕಿ, ಒಟ್ಟಾರಾಗಿ ನಾವು 10 kg ಅಕ್ಕಿಯನ್ನು ಪಡ್ಕೊಳ್ತಾ ಇದ್ವಿ. ಕಳೆದ ವರ್ಷ ಇದ್ರ ಬಗ್ಗೆ ಸರ್ವೆ ಮಾಡಿದಾಗ ಏನು 10 kg ಸಿಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಸರ್ವೆ ಮಾಡಿದಾಗ ಸೊ ಸರ್ಕಾರ ಗಮನಕ್ಕೆ ಬಂದಿರೋ ವಿಚಾರ ಏನಪ್ಪ ಅಂದರೆ ಏನು ರೇಷನ್ ಏನು ಕೊಡ್ತಾ ಇದ್ವಿ ಅಕ್ಕಿನ 10 kg ಅಕ್ಕಿ ಏನು ಕೊಡ್ತಾ ಇದ್ವಿ ಅದು ಸಾಕಷ್ಟು ಜನ ದುರುಪಯೋಗನೇ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೋ ಜನ ಅದನ್ನು ಏನೋ ಬಳಸ್ತಾ ಇದ್ದಾರೆ, ಅವರ ಸ್ವಂತಿಕೆಗೆ ಬಳಸ್ತಾ ಇದ್ದಾರೆ. ಬಟ್ ಎಷ್ಟೋ ಜನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಅಂದರೆ ಅವರು ದುಡ್ಡಿಸ್ಕೊಂಡು ಬೇರೆಯವ್ರಿಗೆ ಮಾರೋ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿಬಿಟ್ಟು ಅದು ಕೂಡ ಸರ್ಕಾರಕ್ಕೆ ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು. ಯಾಕಂದರೆ ಪಾಪ ಅವರು ಕಲೆಕ್ಟ್ ಮಾಡಿಕೊಂಡು ಅವ್ರ ಮನಿ ಕೊಟ್ಟು ಅವರು ಖರೀದಿ ಮಾಡಿ ಜನಸಾಮಾನ್ಯರಿಗೆ ಬಡರೇಖೆಗಿಂತ ಕಡಿಮೆ ಇರುವಂಥ ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣದಿಂದ ಸರ್ಕಾರದವರು ಪ್ರತಿ ತಿಂಗಳು 10 kg ಕೊಡ್ತಾಯಿದ್ರು. ಬಟ್ ಸಾಕಷ್ಟು ಜನ ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇರೋದ್ರಿಂದ ಇದ್ರ ಬಗ್ಗೆ ಒಂದು ಕಡಿವಾಣ ಹಾಕಬೇಕು ಇದಕ್ಕೆ ಅಂತ ಹೇಳಿಬಿಟ್ಟು ಸರ್ಕಾರದವರು ಈ ರೀತಿಯಾಗಿ ಯೋಚನೆ ಮಾಡಿರುವಂಥದ್ದು. 5 kg ಅಕ್ಕಿನ ಯಾವಾಗ ಕೊಡ್ತಾ ಅಂದರೆ ಪ್ರತಿ ತಿಂಗಳು ಹೇಗೆ ಕೊಡ್ತಾ ಅದೇ 5 kg ಸಿಗುತ್ತೆ. ಇನ್ನುಳಿದಂಥ 5 kgನ ಇಂದಿರಾ ಕಿಟ್ ರೂಪದಲ್ಲಿ ಕೊಡುವಂಥದ್ದು. ಆ್ಯಂಡ್ ಆ ಒಂದು ಇಂದಿರಾ ಕಿಟ್ ಬಂದುಬಿಟ್ಟು ನಿಮಗೆ ಹೋದ ವರ್ಷ ಅಂದರೆ 2025ನೇ ಇಸ್ವಿಲಿ ನವೆಂಬರ್ ತಿಂಗಳಲ್ಲೇ ಜಾರಿ ಆಗಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಆಗಲಿಲ್ಲ, ಅದು ಕೂಡ ತುಂಬ ಚರ್ಚೆಗೆ ಈಡಾಗ್ತು ಅಂತಲೇ ಹೇಳ್ಬೋದು. ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಕರೆಕ್ಟಾಗಿ ತೀರ್ಮಾನ ತೊಗೊಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ಅದಕ್ಕೆ ಫೈನಲೈಸ್ ಮಾಡಿದ್ದಾರೆ. ಸೊ ಏನು ಇಂದಿರಾ ಕಿಟ್ ಅಂತ ಯೋಚನೆ ಮಾಡಿದ್ವಿ ಅದನ್ನು ನಾವು ಕಡ್ಡಾಯವಾಗಿ ಜಾರಿಗೆ ಮಾಡಲೇಬೇಕು, ಈ 5 ಸಾಮಗ್ರಿಗಳನ್ನ ನಾವು ಕೊಡಲೇಬೇಕು ಅಂಥೇಳಿ ಸರ್ಕಾರದವರು ಈ ರೀತಿಯಾಗಿ ನಿರ್ಧಾರ ಮಾಡಿರುವಂಥದ್ದು. ಸೊ ಏಪ್ರಿಲ್ ತಿಂಗಳಲ್ಲಿ ಇದು ಜಾರಿಗೆ ಬರ್ತಾ ಇದೆ ಅಂತ ಹೇಳಿ ಕೂಡ ಒಂದು ಖುಷಿ ವಿಚಾರನ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ಇರುವಂಥ ಪಕ್ಕವಾದ ಮಾಹಿತಿನ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಯಾವಾಗ ಮುಂದಿನ ತಿಂಗಳಲ್ಲಿ ಅಂತ ಹೇಳ್ತೀರಾ, ಯಾವ ದಿನಾಂಕಕ್ಕೆ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.